ಎಸ್, ಎಲ್ಲರಿಗೂ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಇವತ್ತು ನಾನು ಅರಮನೆ ಮೈದಾನದಲ್ಲಿ ನ್ಯೂಸ್ ಫಸ್ಟ್ ಮತ್ತು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ವತಿಯಿಂದ ನಡೀತಾ ಇರುವಂತಹ ಇವಿ ರೆಡಿ ಅನ್ನುವಂಥ ಎಕ್ಸ್ಪೋಗೆ ಬಂದಿದ್ದೀನಿ. ಇದು ಕರ್ನಾಟಕದ ಅತಿ ದೊಡ್ಡ ಇವಿ ವೆಹಿಕಲ್ಗಳ ಎಕ್ಸ್ಪೋ. ಹಾಗಿದ್ರೆ ಈ ಎಕ್ಸ್ಪೋನಲ್ಲಿ ಯಾವ್ಯಾವ ವೆಹಿಕಲ್ಗಳು ಬಂದಿದ್ದಾವೆ, ಅವುಗಳ ಫೀಚರ್ಸ್ಗಳೇನು, ಏನು ಹೊಸತನ ಇದೆ, ಇವನ್ನೆಲ್ಲವನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸೊ ಈಗ ನಾನು ಇರುವಂಥದ್ದು ದೇಶದ ಅತಿ ನಂಬಿಕಸ್ಥ ಮತ್ತು ಪ್ರತಿಷ್ಠಿತ ಬ್ರ್ಯಾಂಡ್ ಆಗಿರುವಂತಹ ಟಾಟಾನ ಮುಂದೆ ಇದ್ದೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಎಸ್ ಸರ್. ಸರ್, ಟಾಟಾ ಹ್ಯಾರಿಯರ್ ಇವಿ ಬಂದು ಜಸ್ಟ್ 6 months ಆಗಿದೆ ಅಂತೆ. ಸೊ ಏನು ಸರ್ ಇದರ ಸ್ಪೆಷಾಲಿಟೀಸ್ಗಳೇನು, ಇದರ ಫೀಚರ್ಸ್ಗಳೇನು, ಗೌರಿ ಶಕ್ಕಿ ಸ್ಟುಡಿಯೋದ ವೀಕ್ಷಕರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸರ್, ಇದು ಬಂದ್ಬಿಟ್ಟು ಹ್ಯಾರಿಯರ್ ನ್ಯೂ ವರ್ಷನ್, ಫೇಸ್ ಲಿಫ್ಟ್ ವರ್ಷನ್ ಇದು. ಓಕೆ. ಸೊ ಹ್ಯಾರಿಯರ್ ಇವಿಯಲ್ಲಿ SUV ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಕಾರ್ ಟು ಕಮ್ ವಿತ್ ದ ಬಾರ್ನ್ ಎಲೆಕ್ಟ್ರಿಕ್ ವೆಹಿಕಲ್. ಸೊ ಇದರಲ್ಲಿ ನೋಡೋದಾದ್ರೆ ನಿಮಗೆ 75 kW ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ ಟಾಟಾ ಮೋಟರ್ಸ್ ಕಡೆಯಿಂದ. ಸೊ 75 kW ಬ್ಯಾಟ್ರಿ ಕೆಪಾಸಿಟಿಗೆ ರೇಂಜ್ ಬಂದ್ಬಿಟ್ಟು 622 km ಕಂಪ್ನಿ ಕಡೆಯಿಂದ ಕ್ಲೈಮಿಂಗ್ ಇದೆ. ಸೊ ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ಇದರಲ್ಲಿ ಇರೋದು ಬಂದ್ಬಿಟ್ಟು 480 to 520 km ಪ್ರಾಕ್ಟಿಕಲ್ ರೇಂಜ್ ಇದೆ. ಸೊ ಹ್ಯಾರಿಯರ್ ಇವಿಯಲ್ಲಿ ನೋಡೋದಾದರೆ 19 inch ಅಲೋ ವೀಲ್ಸಿಂದನೇ ಸ್ಟಾರ್ಟ್ ಆಗೋದು ಸರ್. 19 inch ಅಲೋ ವೀಲ್ಸ್ ಬರುತ್ತೆ. ಮತ್ತು ಇದರಲ್ಲಿ ಫ್ರಂಟ್ ಲುಕ್ಕಲ್ಲಿ ನೋಡ್ಕೊಂಡಾದ್ರೂ ಕಂಪ್ಲೀಟ್ SUV ಸೆಗ್ಮೆಂಟಲ್ಲಿ ಬರುತ್ತೆ. ಇದು 5 seater ವೆಹಿಕಲ್. ಸೊ ಈ ಹ್ಯಾರಿಯರ್ ಇವಿಯಲ್ಲಿ ಅಂದರೆ ನಿಮಗೆ 360 ಡಿಗ್ರಿ ಸರೌಂಡಿಂಗ್ ವ್ಯೂ ಕ್ಯಾಮ್ರಾ ಬರುತ್ತೆ. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್ ಏನಂದರೆ 540 ಡಿಗ್ರಿ ಕ್ಯಾಮ್ರಾ ಕೂಡ ಇದೆ. ಸೊ ವೆಹಿಕಲ್ ಕೆಳಗಡೆ ಏನಿದೆ ಅಂತ ಕೂಡ ನೀವು ವಿಸಿಬಲ್ ಆಗಿ ನೋಡ್ಬೋದು. ಸೊ ಯಾವುದೇ ಥರ ಆಫ್ ರೋಡಿಂಗ್ ಎಲ್ಲ ಹೋದಾಗ ಕೂಡ ಇದನ್ನು ನಿಮಗೆ ಭಾರಿ ಹೆಲ್ಪ್ ಆಗುತ್ತೆ. ಸೊ ಟಾಟಾ ಮೋಟರ್ಸಲ್ಲಿ ವೆಹಿಕಲ್ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ ಕಸ್ಟಮರ್ಗೆ ಲಕ್ಸುರಿ ಮತ್ತು ಪ್ರೀಮಿಯಂ ಫೀಲ್ ಬರೋದಕ್ಕೆ ಸೊ ಸ್ಮಾರ್ಟ್ ಕಾರ್ಡನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಇಲ್ಲಿಟ್ಟು ನೀವು ವೆಹಿಕಲ್ ಸ್ಟಾರ್ಟ್ ಮಾಡಿದ್ರೆ ವೆಹಿಕಲ್ ಆನ್ ಆಗುತ್ತೆ. ಇದರಲ್ಲಿ ನಿಮಗೆ 12.25 ಇನ್ಫೋಟೈಮ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ಆಟೋಮೊಬೈಲ್ಸ್ ಇಂಡಸ್ಟ್ರಿಯಲ್ಲಿ ಸ್ಯಾಮ್ಸಂಗ್ ನಿಯಾನ್ QLED ಡಿಸ್ಪ್ಲೇ ಕೊಟ್ಟಿರೋದು. ಸೊ ಇದು ಬಂದ್ಬಿಟ್ಟು ಫಸ್ಟ್ ಟೈಮ್ ಇನ್ ಆಟೋಮೊಬೈಲ್ಸ್ ಇಂಡಸ್ಟ್ರಿ. ಇನ್ನು ಇದರಲ್ಲಿ ನಿಮಗೆ ಡ್ರೈವ್ ಮೋಡ್ಸ್, ಟರೈನ್ ಮೋಡ್ಸ್ ಮತ್ತು ಸೀಟ್ ವೆಂಟಿಲೇಷನ್, ಪ್ಯಾನೋರಾಮಿಕ್ ಸನ್ರೂಫ್ ವಿತ್ ವಾಯ್ಸ್ ಅಸಿಸ್ಟ್ ಬರುತ್ತೆ. ಸರ್ ಏನಿದೆ ಸರ್, ಮೈಲೇಜ್ ಎಷ್ಟಿದೆ ಸರ್ ಇದಕ್ಕೆ? ಸರ್ ಮೈಲೇಜು ಆ್ಯಸ್ ಪರ್ ಕಸ್ಟಮರ್ ಇವಾಗವರೆಗೂ ನಾವು ಏನೇನು ವೆಹಿಕಲ್ ಡೆಲಿವರಿ ಮಾಡಿದ್ರಿ ಆ ಕಸ್ಟಮರ್ಸ್ ಎಲ್ಲ ಫೀಡ್ಬ್ಯಾಕ್ ಬಂದುಬಿಟ್ಟು 480 to 520 km ಪ್ರಾಕ್ಟಿಕಲ್ ರೇಂಜ್ ಇದೆ. ಸೊ ದಟ್ ಡಿಪೆಂಡ್ ಆನ್ ದ ಕಸ್ಟಮರ್ ಡ್ರೈವಿಂಗ್ ಕೂಡ 500, 550 ಕೂಡ ಕೆಲವು ಕಸ್ಟಮರ್ ಕ್ಲೈಮಿಂಗ್ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ. ಓಕೆ. ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ? ಇದು ಬಂದ್ಬಿಟ್ಟು ಟಾಟಾ ಮೋಟರ್ಸಲ್ಲಿ 2 ಬ್ಯಾಟ್ರಿ ಕೆಪಾಸಿಟಿ ಆಪ್ಷನಲ್ ಬರುತ್ತೆ ಹ್ಯಾರಿಯರ್ ಇವಿ. ಒಂದು 65 kW ಬ್ಯಾಟ್ರಿ ಕೆಪಾಸಿಟಿಯಲ್ಲಿ, ಇನ್ನೊಂದು 75 kW ಬ್ಯಾಟ್ರಿ ಕೆಪಾಸಿಟಿಯಲ್ಲಿ ಬರುತ್ತೆ. ಓಕೆ 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 ವೀಕ್ಷಕರೇ, ನಾವು ಟಾಟಾನ ಬಗ್ಗೆ ನೋಡಿದ್ವಿ, ಟಾಟಾ ಹ್ಯಾರಿಯರ್ ಗಾಡಿಯ ಬಗ್ಗೆ ನೋಡಿದ್ವಿ. ಈಗ ನಾನು ಇಲ್ಲಿರುವಂಥದ್ದು ಕಿಯಾ ಲಾಂಚ್ನ ಮುಂದೆ ಇದ್ದೀನಿ. ಸೊ ಕಿಯಾನ ಯಾವ ಮಾಡೆಲನ್ನು ಯಾವ ಫೀಚರ್ನ ಜೊತೆ ಬಿಟ್ಟಿದ್ದಾರೆ ಎಲ್ಲವನ್ನು ಕೂಡ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. This is new Kia Carens Clavis EV, first in the segment with a 7-seater. It comes with 42 kilowatts and 51.4 kilowatts. 42 kilowatts ಅಲ್ಲಿ ಬಂದು 404 ಕ್ಲೈಮ್ ಮಾಡ್ತಾ ಇದ್ದಾರೆ ಆಸ್ ಪರ್ ARI, and 51.4 kilowatts ಅಲ್ಲಿ 490 ಕ್ಲೈಮ್ ಮಾಡ್ತಿದ್ದಾರೆ. And the vehicle ಅಲ್ಲಿ one good thing is that it has a level 2 ADAS with 360 degree camera with all 4 disc brakes with a 6 airbags, 17 inches crystal cut alloy wheels. ಮತ್ತೆ ಬೋಸ್ ಸ್ಪೀಕರ್ಸ್ ಕೊಟ್ಟಿದ್ದಾರೆ, ಕಿಯಾ ಕನೆಕ್ಟ್ ಇನ್ಬಿಲ್ಟ್ ನ್ಯಾವಿಗೇಷನ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಇಟ್ ಹ್ಯಾಸ್ ಅ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್, LED ಹೆಡ್ಲೈಟ್ ವಿತ್ LED DRL and with a connected LED DRL lamps. And it comes with a panoramic sunroof with a ventilated seats also, electrically adjustable driver seat. ಬನ್ನಿ ಒಳಗಡೆ ಹೋಗಿ ಇಂಟೀರಿಯರ್ನ ಚೆಕ್ ಮಾಡೋಣ. ಸೊ ಇದರಲ್ಲಿ ಬಂದು ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಸಿಗುತ್ತೆ. ಮತ್ತು ನಿಮಗೆ ಆರ್ಮ್ರೆಸ್ಟ್ ಬಂದು ನಿಮಗೆ ಈ ಥರ ಲೆಂತಿ ಆರ್ಮ್ರೆಸ್ಟ್ ಕೊಟ್ಟಿದ್ದಾರೆ. And it comes with the auto hold, 360 degree camera view, ventilated seats for driver and co-passenger ಎರಡಕ್ಕೂ ವೆಂಟಿಲೇಟೆಡ್ ಇದೆ. ಆ್ಯಂಡ್ ಡೌನ್ ಹಿಲ್ ಅಸಿಸ್ಟ್ ಕೊಟ್ಟಿದ್ದಾರೆ, ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಅಸಿಸ್ಟೆನ್ಸು ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಇಲ್ಲಿ SOS ಆ್ಯಂಡ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಆ್ಯಂಡ್ ಕಿಯಾ ಕನೆಕ್ಟ್ ಅಂತ ಬರುತ್ತೆ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನೀವೆಲ್ಲಾದರೂ ಹೋದಾಗ ಅಲ್ಲಿ ಎಲ್ಲಾದರೂ ನೆಟ್ವರ್ಕ್ ಸಿಗ್ತಿಲ್ಲ ಆ್ಯಂಡ್ ಯು ಹ್ಯಾವ್ ಎಮರ್ಜೆನ್ಸಿ, ಯು ವಾಂಟ್ ಅ ಪೊಲೀಸ್ ಆರ್ ಆಂಬುಲೆನ್ಸ್ ಅಸಿಸ್ಟೆನ್ಸ್ ಅಂದಾಗ ಈ ಬಟನ್ನ ಪ್ರೆಸ್ ಮಾಡ್ಬೋದು. ಅದರಿಂದ ಕಾಲ್ ಹೋಗುತ್ತೆ ನಮ್ಮ ಕಿಯಾ ಕಸ್ಟಮರ್ ಕೇರ್ಗೆ. ಸೊ ಅವರು ಟ್ರ್ಯಾಕ್ ಮಾಡಿ ನಿಮ್ಮ ಕಾರ್ನ ನಿಮ್ಮ ನಿಯರೆಸ್ಟ್ ಲೊಕೇಶನಿಂದ ನಿಮಗೆ ಆ್ಯಂಬುಲೆನ್ಸ್ ಬೇಕಂದರೆ ಆ್ಯಂಬುಲೆನ್ಸ್ ಆರ್ ಪೊಲೀಸ್ ಬೇಕು ಅಂದರೆ ಪೊಲೀಸ್ನ ನಿಮ್ಗೆ ಅಸಿಸ್ಟ್ ಮಾಡ್ತಾರೆ. ಅದೇ ಥರ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸು ಇರುತ್ತೆ. ಮತ್ತು ನಿಮಗೆ ಡ್ರೈವ್ ಮೋಡ್ಸ್ ಎಲ್ಲ ಇಲ್ಲೇ ಸ್ಟೇರಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಡ್ರೈವ್ ಮೋಡ್ಸ್ ಲೈಕ್ ಇಕೋ, ನಾರ್ಮಲ್, ಸ್ಪೋರ್ಟ್ಸ್ ಅಂತ ಬರುತ್ತೆ. ಸೊ ಎಕಾನಮಿ ಮೋಡ್ ನಿಮ್ಗೆ ಸಿಟಿ ಒಳಗಡೆ ಇದ್ದಾಗ ಎಕಾನಮಿ ಮೋಡ್ಸ್ ಯೂಸ್ ಮಾಡ್ಬೋದು ಬೆಟರ್ ಮೈಲೇಜ್ಗೋಸ್ಕರ. ನಾರ್ಮಲ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್ ಹೈವೇಸಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ರೀಜನರೇಟಿವ್ ಚಾರ್ಜಿಂಗ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಬ್ರ್ಯಾಂಡ್ಸಲ್ಲೂ 3 ಲೆವೆಲ್ ಕೊಡ್ತಾರೆ, ನಮ್ಮಲ್ಲಿ 4 ಲೆವೆಲ್ಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ವಿ ಕ್ಯಾನ್ ಅಶ್ಯೂರ್ ಯು ಅಬೌಟ್ ದ ರೇಂಜ್ ದಟ್ ಇಟ್ ಗಿವ್ಸ್ ಯು ಅರೌಂಡ್ ಸಮ್ವೇರ್
480 ಕಿಲೋಮೀಟರ್ಸ್. 480 kilometers for one full charge ಓಕೆ, with a 51.4 kilowatts. ಎಸ್. If it is 42 kilowatts ಅಂತ ಬಂದ್ರೆ ಅದು 404 ಕ್ಲೈಮ್ ಮಾಡ್ತಿದ್ದಾರೆ ARI ಪ್ರಕಾರ. ಕಸ್ಟಮರ್ಸ್ ಪ್ರಕಾರ ದೇ ಆರ್ ಕ್ಲೈಮಿಂಗ್ ಅಪ್ ಟು 380. ಎಸ್, ಈಗ ನಾನು ಎಮ್ ಜಿಯ ಲಾಂಚಿನ ಮುಂದೆ ಇದ್ದೀನಿ. ಇಲ್ಲಿ ಎಮ್ ಜಿ ಕಾಮೆಟ್ ಕಾಣ್ತಾ ಇದೆ, ಎಮ್ ಜಿ ವಿಂಡ್ಸಲ್ ಕಾಣ್ತಾ ಇದೆ. ಬನ್ನಿ ಫಸ್ಟು ಎಮ್ ಜಿ ಕಾಮೆಟ್ನ ಏನು ಸ್ಪೆಷಾಲಿಟಿಗಳಿದಾವೆ, ಏನು ಫೀಚರ್ಗಳಿದಾವೆ ಕೇಳಿ ತಿಳ್ಕೊಳ್ಳೋಣ. ಕಮಾನ್. Sir, MG Comet is a pure urban mobility vehicle, which is purely meant for city usage. So it looks like a compact vehicle, but it's very spacious inside. So like it comes with a 17.3 kilowatt battery, 230 is a claimed range. So ನಮಗೆ ಪ್ರಾಕ್ಟಿಕಲಿ ಆನ್ ರೋಡ್ ಅಂತ ಬಂದಾಗ 180 ಇಂದ 200 ವರೆಗೂ ಬರುತ್ತೆ, ಡಿಪೆಂಡ್ಸ್ ಆನ್ ದ ಡ್ರೈವ್. ಸೊ ವಿ ಕಾಲ್ ಇಟ್ ಅನದರ್ ನೇಮ್ ಸ್ಟ್ರೀಟ್ ಸ್ಮಾರ್ಟ್ ವೆಹಿಕಲ್ ಅಂತ ಕರಿತೀವಿ. ಸೊ ಯಾಕೆ ಅಂದರೆ ಕಾಂಪ್ಯಾಕ್ಟ್ ಡೈಮೆನ್ಷನ್ಸ್ ಇರೋದ್ರಿಂದ ಇನ್ ಬ್ಯಾಂಗ್ಳೂರ್ ಟ್ರಾಫಿಕ್ ಕಂಡೀಷನ್ಸ್ ವಿ ಕ್ಯಾನ್ ಈಸಿಲಿ ಡ್ರೈವ್. ಅಂಡ್ ಮೇಂಟೆನೆನ್ಸ್ ಅಂಡ್ ರನ್ನಿಂಗ್ ಕಾಸ್ಟ್ ಅಂತ ಬಂದಾಗ ವಿಚ್ ಈಸ್ ಚೀಪರ್ ದನ್ ಅ ಪೆಟ್ರೋಲ್ ಟೂ ವೀಲರ್. ಸರ್, ಕಾಮೆಟಲ್ಲಿ ವಿ ಗೆಟ್ ಅ ಸ್ಪೇಸ್ ಗ್ರೇ ಇಂಟೀರಿಯರ್ಸ್ ವಿಚ್ ಗಿವ್ಸ್ ಅ ಮೋರ್ ಪ್ರೀಮಿಯಮ್ನೆಸ್ ಟು ದ ವೆಹಿಕಲ್. ಸೊ ಲೆದರ್ ರ್ಯಾಪ್ ಸ್ಟೇರಿಂಗ್ ವೀಲ್ ಆಗಿರ್ಬೋದು, ನಮಗೆ 10.25 ಇಂಚ್ 2 ಫ್ಲೋಟಿಂಗ್ ಡಿಸ್ಪ್ಲೇ ಬರುತ್ತೆ. 1 ಈಸ್ ಫಾರ್ ಮಲ್ಟಿ ಇನ್ಫಾರ್ಮೇಷನ್ ಬರುತ್ತೆ. ನಮಗೆ ವೆಹಿಕಲಲ್ಲಿ ಲೈಕ್ ಎಷ್ಟು ಪವರ್ ಕನ್ಸಂಪ್ಷನ್ ಆಗ್ತಿದೆ, ಎಷ್ಟು ಬ್ಯಾಟ್ರಿ ಇದೆ, ಸೊ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅನ್ನೋ ಇನ್ಫಾರ್ಮೇಷನ್ನ ತೋರಿಸುತ್ತೆ, ಇನ್ಕ್ಲೂಡಿಂಗ್ ಓಡೋಮೀಟರ್. ಆ್ಯಂಡ್ ದಿಸ್ ಈಸ್ ಫಾರ್ ಎಂಟರ್ಟೈನ್ಮೆಂಟ್ ವಿಚ್ ಕಮ್ಸ್ ವಿತ್ ಅ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ. ಸೊ ನಮಗೆ ಇದರಲ್ಲಿ ವಾಯ್ಸ್ ಕಮಾಂಡ್ಸ್ 100+ ವಾಯ್ಸ್ ಕಮಾಂಡ್ಸ್ ಬರುತ್ತೆ, ಪ್ಲಸ್ 75 ಐಸ್ಮಾರ್ಟ್ ಫೀಚರ್ಸ್ ಅಂತ ಬರುತ್ತೆ. ಸೊ ಐಸ್ಮಾರ್ಟ್ ಫೀಚರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ವಿ ಕ್ಯಾನ್ ಡ್ರೈವ್ ದಿಸ್ ವೆಹಿಕಲ್ ವಿತೌಟ್ ಅ ಫಿಸಿಕಲ್ ಕೀ ಬೈ ಯೂಸಿಂಗ್ ದ ಮೊಬೈಲ್ ಫೋನ್, ಬೈ ಯೂಸಿಂಗ್ ದ ಡಿಜಿಟಲ್ ಕೀ ಆಪ್ಷನ್. ತುಂಬಾ ಸ್ಮಾರ್ಟ್ ಇದೆ. Yes sir, it's a very smart vehicle. So that is the reason we call it a street smart vehicle ಅಂತ ಕರೀತೀವಿ. ಮೈಲೇಜ್ ಎಷ್ಟಿದೆ ಇದು? ಸರ್ 230 ಕ್ಲೈಮ್ಡ್ ಇರೋದು. ನಮಗೆ ಟ್ರಾಫಿಕ್ ಕಂಡೀಷನ್ಸ್ ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ನಮಗೆ ಒಂದು 200 ವರೆಗೂ ಬರುತ್ತೆ. ಸೊ ನಾವು ಗಾಡಿನ ಹೇಗೆ ಓಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೇಫ್ಟಿ ಅಂತ ಬಂದಾಗ ಇಟ್ ಹ್ಯಾಸ್ ಅ 17 ಆಟ್ ಸ್ಟ್ಯಾಂಪಿಂಗ್ ಪ್ಯಾನಲ್ಸ್. ಯು ಕ್ಯಾನ್ ಸಿ ಡೋರ್ಸ್ ಆರ್ ಹೆವಿ. ಇಟ್ ಲೈಕ್ ವೆಹಿಕಲ್ ಬಿಲ್ಟ್ ವಿತ್ ಅ ಹಾಟ್ ಮೆಟಲ್. ತುಂಬಾ ಸ್ಟ್ರಾಂಗ್ ಬಾಡಿ ಸ್ಟ್ರಕ್ಚರ್ ಇದೆ. So and it has a 2 airbags, ABS, EBD, electronic brake distribution ಆಗಿರ್ಬೋದು, all 4 disc brakes ಆಗಿರ್ಬೋದು. ಸೊ ಈ ತರ ಸೇಫ್ಟಿ ಫೀಚರ್ಸ್ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರು. ಬೆಂಗಳೂರಿನಂತಹ ಟ್ರಾಫಿಕ್ಗೆ ಬಹಳ ಕಾಂಪ್ಯಾಕ್ಟ್ ಆದ ವೆಹಿಕಲ್ ಬೇಕಾಗುತ್ತೆ. ತುಂಬಾ ಸ್ಪೇಸ್ ಇರುವಂತಹ ವೆಹಿಕಲ್ಗಳನ್ನ ಅವಾಯ್ಡ್ ಮಾಡಿ ಅಥವಾ ಇವಿ ಕಡೆಗೂ ಕೂಡ ನಾವು ಮುಖ ಮಾಡಬಹುದು. ಸೊ ಇವಿ ಕಾಮೆಟ್ನ ಎಲ್ಲ ವಿಶೇಷತೆಗಳನ್ನ ನೀವು ನೋಡಿದ್ರಿ. ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಬ್ರ್ಯಾಂಡ್. ಈಗ ನಾನು ಮಹೀಂದ್ರಾ ಕಂಪನಿಯ ಲಾಂಚ್ ಮುಂದೆ ಇದ್ದೀನಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ XEV9S. ಸೊ ಹಾಗಿದ್ರೆ ಬನ್ನಿ ಅವ್ರ ಹತ್ರನೇ ಕೇಳೋಣ, ಇದರ ಫೀಚರ್ಸ್ಗಳೇನು, ಇದರ ಸ್ಪೆಷಾಲಿಟೀಸ್ಗಳೇನು ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸೊ ಇದು 7 ಸೀಟರ್ ವೆಹಿಕಲ್, ಎಲೆಕ್ಟ್ರಿಕಲ್ ವೆಹಿಕಲ್. ಸೊ ಇದು ಬಂದ್ಬಿಟ್ಟು ನಿಮಗೆ 3 ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಒಂದು 79, 70, 59. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ರೇಂಜ್ ಕಿಲೋಮೀಟರ್ ಬಂದ್ಬಿಟ್ಟು 550 ಆಲ್ರೆಡಿ ಪ್ರೂವನ್ ರಿಯಲ್ ಟೈಮ್ ರೇಂಜ್. ಸೊ ನಿಮ್ಗೆ ಇದರಲ್ಲಿ ಮುಂಚೆನೇ ಬಂದಿರೋ ವೆಹಿಕಲ್ ನೋಡ್ಬೋದಾಗಿತ್ತು ನೀವು, B690 ಅಂತ. ಅದು ಆಲ್ರೆಡಿ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದೆ. ವಿತಿನ್ 7 ಮಂತ್ಸಲ್ಲಿ 30,000 ವೆಹಿಕಲ್ಸ್ ಆಫ್ ಡೆಲಿವರಿ ಮಾಡಿದೆ. ಇದುವರೆಗೂ ನೋಡಿದ್ರೆ ಆಲ್ಮೋಸ್ಟ್ 40,000+ ವೆಹಿಕಲ್ ಡೆಲಿವರಿ ಆಗಿದೆ. ಸರ್ ಇದರಲ್ಲಿ ನೋಡಿ ಸ್ಕ್ರೀನು ವೈಡ್ ಸ್ಕ್ರೀನ್, ತುಂಬಾ ವೈಡ್ ಸ್ಕ್ರೀನ್, ಎಂಡ್ ಟು ಎಂಡ್. ಕರೆಕ್ಟ್. ಸೊ ನಿಮಗೆ ಡ್ರೈವರ್ ಇನ್ಫಾರ್ಮೇಶನ್ ಡಿಸ್ಪ್ಲೇ, ಪ್ಯಾಸೆಂಜರ್ ಡ್ರೈವರ್ ಇನ್ಫಾರ್ಮೇಶನ್ ಡಿಸ್ಪ್ಲೇ, ಇವೆ 3 ಸ್ಕ್ರೀನ್ ಸಿಗುತ್ತೆ ನಿಮಗೆ. ಓಕೆ. ಮತ್ತೆ ಇದರಲ್ಲಿ ನಿಮಗೆ ಯೂಟ್ಯೂಬ್ ಎಲ್ಲ ಪ್ಲೇ ಮಾಡ್ಕೋಬಹುದು. ವೆರಿ ನೈಸ್. ಆಮೇಲೆ ಇದರಲ್ಲಿ 16 ಸ್ಪೀಕರ್ಸ್, ಹರ್ಮನ್ ಕಾರ್ಡನ್. ಓಕೆ. ಒಂದು ಸಬ್-ವೂಫರ್ ಇರುತ್ತೆ. ಸೊ ಪ್ಲೇ ಮಾಡಿ ನೋಡಿ ಸರ್. ಯೆಸ್, ನಾನು ಐ ಜಸ್ಟ್ ಪ್ಲೇ ದಿಸ್. ಯಾವುದು ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಮ್ಯೂಸಿಕ್ ಕ್ವಾಲಿಟಿ ಆಗಲಿ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮೂವ್ ಆಗ್ಬೇಕಾದ್ರೆ ಸೌಂಡ್ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಇದು ಮಾಡಿರೋ ಎಕ್ಸ್ಪೀರಿಯನ್ಸ್ ನೀವು ಫೀಲ್ ಮಾಡ್ಬೋದು. ಅಷ್ಟೊಂದು ಜೋರಾಗಿ ಕೇಳಿಸಲ್ಲ, ಅಂತ ಸೌಂಡ್ ಬರ್ತಾ ಇದೆ. ಸೊ V8 ನಾಯ್ಸ್ ಒಂದು ವಾಯ್ಸ್ ಬರ್ತಾ ಇದೆ. ಸೊ ಇದು ಏನಿಲ್ಲ, ಇದು ಈ ರೇಸ್ ಕಾರ್ಸ್ ಎಲ್ಲ ಮೂವ್ ಆಗ್ಬೇಕಾದ್ರೆ ಸೌಂಡ್ ಬರುತ್ತಲ್ಲ, ಆ ಥರ ಸೌಂಡ್ ಕೊಟ್ಟಿದ್ದಾರೆ. ಮತ್ತೆ ಇದ್ರ ಸ್ಟೇರಿಂಗ್ ಅಲ್ಲಿ ನೋಡ್ಬೋದು ನೀವು, ಪ್ಯಾಡಲ್ ಶಿಫ್ಟರ್ಸ್ ಇದೆ. ಇದು ಪ್ಯಾಡಲ್ ಶಿಫ್ಟರ್ ಬಂದು ಗೇರ್ ಶಿಫ್ಟಿಂಗ್ ಅಲ್ಲ, ಇದು ರೇಂಜ್. ಇದರಲ್ಲಿ 5 ರೇಂಜ್ ಕಂಟ್ರೋಲ್ ಬರುತ್ತೆ, ಅಂದರೆ ರೀಜನ್ರೇಷನ್ ಮೋಡ್. ಇಲ್ಲಿ ನೋಡ್ಬೋದು ಲೆವೆಲ್ 1 ಅಂತಿದೆ. ವೆಹಿಕಲ್ ಮೂವ್ ಮಾಡಬೇಕಾದ್ರೆ ನೀವು ಎಕ್ಸ್ಲೇಟರ್ ಬಿಟ್ಟರೆ ಆಟೋಮೆಟಿಕ್ ರೀಜನ್ರೇಷನ್ ಮೋಡ್ಗೆ ಬರುತ್ತೆ. ಸೊ ಮತ್ತೆ ಪವರ್ ರೀಜನ್ರೇಟ್ ಆಗ್ತಾ ಇರುತ್ತೆ. ಸೊ ನಿಮಗೆ ರೇಂಜ್ ಜಾಸ್ತಿ ಬರುತ್ತೆ. ಇದರಲ್ಲಿ 4 ಲೆವೆಲ್ಸ್ವರೆಗೂ ಇದೆ. ಆಮೇಲೆ ಇದಕ್ಕಿಂತ ಅಡ್ವಾನ್ಸು 1 ಪೆಡಲ್ ಡ್ರೈವ್ ಅಂತ. ನೀವು ಬ್ರೇಕ್ ಹಿಡಿಯೋ ಅವಶ್ಯಕತೆನೇ ಇಲ್ಲ. ಸೊ ನಿಮಗೆ ಬ್ರೇಕ್ ಪಾರ್ಟ್ಸ್ ಹಾಳಾಗೋದೇ ಇಲ್ಲ. ಎಕ್ಸ್ಲೇಟರ್ ಬಿಟ್ಟಿದ ತಕ್ಷಣ ರೀಜನ್ರೇಷನ್ ಜೊತೆ ಬ್ರೇಕಿಂಗು ಆಗುತ್ತೆ. ಹಿಲ್ ಸ್ಟೇಷನಿಂದ ಬರ್ತಾ ಇರ್ತೀರಾ ನೀವು, ಇವಾಗ ಏನಾಗುತ್ತೆ ಅಂದರೆ ಎಲ್ಲ ಮ್ಯಾಕ್ಸಿಮಮ್ ಬ್ರೇಕ್ ಮೇಲೆ ಕಾಲಿಟ್ಬಿಡ್ತಾರೆ. ಇಳಿಯೋ ಅಷ್ಟರಲ್ಲಿ ಬ್ರೇಕ್ ಪ್ಯಾಡ್ಸ್ ಹಾಳಾಗುತ್ತೆ, ಅದು ಅವಾಯ್ಡ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ರೀಜನ್ ಆಗ್ತಾ ಬರ್ತಾನೆ ಇರುತ್ತೆ.
ಸೊ ನಿಮ್ಗೆ ಘಾಟ್ ಸೆಕ್ಷನ್ ಇಳಿಯೋವರೆಗೂ ಪವರ್ ರೀಜೆನರೇಟ್. ಸರ್ ಇದೆಲ್ಲ ಓಕೆ, ಈಗ ಸರ್ವಿಸ್ ಇಂಟರ್ವಲ್ಸ್ಗಳೆಲ್ಲ ಹೇಗೆ? ಸರ್ ಇದರಲ್ಲಿ ಸರ್ವಿಸ್ ಇಂಟರ್ವಲ್ಸ್ ಅಂದರೆ ಎವ್ರಿ 10,000 ಕಿಲೋಮೀಟರ್ಸ್, ನಾರ್ಮಲ್ ವೆಹಿಕಲ್ಸ್ ಥರನೇ. ಇವಾಗ ಈ ಥರ ಲಕ್ಸುರಿ ಕಾರ್ಸ್ ನೀವು ಸರ್ವಿಸಿಗೆ ಬಿಟ್ಟರೆ ಮಿನಿಮಮ್ ಅಂದರೆ ಒಂದು 20,000 25,000 ಮಂದೇ ಬರುತ್ತೆ ಎವ್ರಿ 10,000. ಇದರಲ್ಲಿ ನಿಮಗೆ ಇಂಜಿನ್ ಆಯಿಲ್ ಇಲ್ಲ, ಸೊ ನಿಮಗೆ ಸರ್ವಿಸ್ ಕಾಸ್ಟ್ ಬರೋಲ್ಲ. ಇದರಲ್ಲಿ ಬರೋದು ಇಷ್ಟೇ, ಕೂಲೆಂಟ್ ಟಾಪ್ ಅಪ್ ಮಾಡ್ತಾರೆ, ವೀಲ್ ಅಲೈನ್ಮೆಂಟ್ ಮಾಡ್ತಾರೆ, ಮತ್ತು ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾರೆ. ಇದರಲ್ಲಿ ಏನು ಒಂದು 5,000 ಅಷ್ಟು ಚಾರ್ಜ್ ಆಗ್ಬೋದು ಅಷ್ಟೇ. ಓಕೆ ಓಕೆ. ನಿಮಗೆ ಒಂದು ಮತ್ತು ಇದರಲ್ಲಿ ಈ ಮೈಲೇಜ್ಗೆ ಅಂದರೆ ಇವಾಗ ಎನರ್ಜಿ ಕಾಸ್ಟಿಂಗ್ 750 ರುಪೀಸ್ಗೆ ನೀವು 500-550 ಕಿಲೋಮೀಟರ್ಸ್ ಓಡಿಸ್ಬೋದು. ಓಕೆ ಓಕೆ. ಸರ್ ಬ್ಯಾಟ್ರಿದು ಕೆಪಾಸಿಟಿ ಬಗ್ಗೆ ಏನಾದರೂ ಹೇಳೋದಾದ್ರೆ? ಬ್ಯಾಟ್ರಿ ನಿಮಗೆ 15 ಇಯರ್ಸ್ ಲೈಫ್ ಟೈಮ್ ವಾರಂಟಿ ಬರುತ್ತೆ. 15 ಇಯರ್ಸ್ ಅಂದರೆ FC ಆಗೋವರೆಗೂ ನಿಮ್ಗೆ ಏನೇ ಆದರೂ ರಿಪ್ಲೇಸ್ಮೆಂಟ್ ಇರುತ್ತೆ. ಅದಾದಮೇಲೂ ನಿಮ್ಗೆ ಏನಾದ್ರೂ ಸಪೋಸ್ ಚಿಂತೆ ಇರುತ್ತೆ ಅದಾದಮೇಲೆ ಏನಪ್ಪ ಆಗ್ಬೋದು ಅಂತ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಬಂದು ನಿಮಗೆ ಒಂದು ಬಾಕ್ಸ್ ಟೈಪಲ್ಲಿ ಸ್ಕೇಟ್ ಬೋರ್ಡ್ ಥರ ಡಿಸೈನ್ ಮಾಡಿದ್ದಾರೆ. ಒಂದು ಬಾಕ್ಸಲ್ಲಿ 16 ಸೆಲ್ಸ್ ಇರುತ್ತೆ, ಆ ಥರ 8 ಬಾಕ್ಸಸ್ ಇದೆ. ಸಪೋಸ್ 15 ಇಯರ್ಸ್ ಆದಮೇಲೆ ಆ ಬಾಕ್ಸಲ್ಲಿ ಏನು ಚೇಂಜಸ್ ಇರುತ್ತೆ ಚೇಂಜ್ ಮಾಡ್ಬೇಕು ಅಷ್ಟು ಮಾತ್ರ ಚೇಂಜ್ ಮಾಡ್ಬೋದು, ಫುಲ್ ಬ್ಯಾಟ್ರಿ ಚೇಂಜ್ ಮಾಡಲ್ಲ. ಸೊ ಕಾಸ್ಟ್ ಕಟಿಂಗ್ ಅದರಲ್ಲಿ ನಿಮಗೆ. ಇದು ನಾರ್ಮಲ್ AC ಚಾರ್ಜಿಂಗ್ ಅಂತ ಕರೀತಾರೆ. AC ಚಾರ್ಜಿಂಗ್ ಅಂದರೆ ಮನೇಲಿ ಚಾರ್ಜ್ ಮಾಡೋ ಅಂಥದ್ದು. ಇದು DC ಚಾರ್ಜಿಂಗ್, ಡೈರೆಕ್ಟ್ ಚಾರ್ಜಿಂಗ್. ಇದರಲ್ಲಿ ಪವರ್ ಸ್ಟೇಷನ್ ಇರುತ್ತೆ, ಅಂದರೆ ಹೈ ವೋಲ್ಟ್ ಚಾರ್ಜಿಂಗ್ ಎಲ್ಲ ಇರುತ್ತೆ. ಇದರಲ್ಲಿ ನಿಮಗೆ ಮಹೇಂದ್ರ ಅವರು 180 kW ಚಾರ್ಜರ್ ಲಾಂಚ್ ಮಾಡಿದ್ದಾರೆ. ವಿತಿನ್ 20 to 80% ಜಸ್ಟ್ 20 ಮಿನಿಟ್ಸಲ್ಲಿ ಆಗುತ್ತೆ ಚಾರ್ಜಿಂಗ್. ಇದು ಬಂದ್ಬಿಟ್ಟು ನಿಮಗೆ 11 hours 8 hours 6 hours AC ಚಾರ್ಜಿಂಗ್, ಮನೇಲಿ ಚಾರ್ಜ್ ಮಾಡೋವಂಥದ್ದು. ಸೊ ವಿನ್ಫಾಸ್ಟ್ನ VL7 ಮಾಡೆಲ್ ಇಲ್ಲೇ ನನ್ನ ಮುಂದೆ ಇದೆ. ಬನ್ನಿ ಹಾಗಿದ್ರೆ ಕೇಳೋಣ ಈ ಬ್ರ್ಯಾಂಡ್ನ ಸ್ಪೆಸಿಫಿಕೇಶನ್ ಏನು, ಇದರ ಫೀಚರ್ಸ್ ಏನು ಅಂತ. ಬನ್ನಿ ಸರ್. ಈ ಮಾಡೆಲ್ ಇವಾಗ ಹೊಸದು ಬಂದಿರೋದು ವಿನ್ಫಾಸ್ಟ್ಗೆ, ಆ್ಯಂಡ್ ದಿಸ್ ಇಸ್ ಲೈಕ್ ಅ VF7 ವೇರಿಯಂಟ್. ಓಕೆ, ಆ್ಯಂಡ್ ಇದು 70 kW ಬ್ಯಾಟ್ರಿ ಬರುತ್ತೆ ಇದರಲ್ಲಿ. ಆ್ಯಂಡ್ ನಿಮಗೆ ರಿಯಲ್ ವರ್ಲ್ಡ್ ರೇಂಜ್ ಕಸ್ಟಮರ್ ಫೀಡ್ಬ್ಯಾಕ್ ಇರೋದು ನಮ್ಮ ಹತ್ರ 480 to 500 ಇದೆ. ಆ್ಯಂಡ್ ಕಂಪ್ನಿ ಕ್ಲೇಮ್ಡ್ ಇರೋದು 532. ಆ್ಯಂಡ್ ನಿಮಗೆ ಫ್ರಂಟಲ್ಲಿ ಸಿಗ್ನೇಚರ್ ಲ್ಯಾಂಪ್ಸ್ ಬರುತ್ತೆ. ಆ್ಯಂಡ್ ಇಫ್ ಯು ಗೋ ದಿಸ್ ಸೈಡ್, ಇಂಟೀರಿಯರ್ಸಲ್ಲಿ ನಿಮಗೆ 12.9 inches ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಆ್ಯಂಡ್ ನಿಮಗೆಲ್ಲ ಪಿಯಾನೋ ಬಟನ್ಸ್, ನಿಮಗೆ ಗೇರ್ ಸಿಸ್ಟಮ್ ಬರುತ್ತೆ ಇಲ್ಲಿ. ಆ್ಯಂಡ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಇದೆ, ಹೆಡ್ಸಪ್ ಡಿಸ್ಪ್ಲೇ ಇದೆ. ಹೆಡ್ಸಪ್ ಡಿಸ್ಪ್ಲೇ ನಿಮಗೆಲ್ಲ ನ್ಯಾವಿಗೇಷನ್ ಕಂಪ್ಲೀಟ್ಲಿ ಎವ್ರಿಥಿಂಗ್ ವಿಲ್ ಬಿ ದೇರ್ ಇನ್ ದ ಸಿಸ್ಟಮ್ ಇಟ್ ಸೆಲ್ಫ್. ಆ್ಯಂಡ್ ನಿಮಗೆ ಡ್ರೈವರ್ ಡ್ರೌಸಿನೆಸ್ ಡಿಟೆಕ್ಷನ್, ಇಲ್ಲಿ ಐ ಡಿಟೆಕ್ಷನ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ AC ಕಂಟ್ರೋಲ್ಸ್ ಇದೆ, ಕಂಪ್ಲೀಟ್ಲಿ ಡ್ಯುಯಲ್ ಝೋನ್ AC ಬರುತ್ತೆ ಇಲ್ಲಿ. ಯು ಕ್ಯಾನ್ ಕಂಟ್ರೋಲ್ ಫ್ರಮ್ ಫಾರ್ ಯೋರ್ ಸೈಡ್ ಆ್ಯಂಡ್ ದಿಸ್ ಇಸ್ ಫಾರ್ ಡ್ರೈವರ್ ಸೈಡ್. ಆ್ಯಂಡ್ ಇಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಆಪ್ಷನ್ಸ್ ಇದೆ. ಯು ಕ್ಯಾನ್ ಪ್ರೆಸ್ ಹಿಯರ್, ಎಷ್ಟು ಬೇಕು ನಿಮಗೆ ಅಷ್ಟು ಯು ಕ್ಯಾನ್ ಯೂಟಿಲೈಸ್ ಹಿಯರ್. ಆ್ಯಂಡ್ ನಿಮಗೆ ಅಡಾಸ್ ಲೆವೆಲ್ 2 ಇದೆ ಇದರಲ್ಲಿ. ದಟ್ ಈಸ್ ದ ಮೇನ್ ಫೀಚರ್ ಫಾರ್ ದಿಸ್ ವೆಹಿಕಲ್. ಅಡಾಸ್ ಲೆವೆಲ್ 2 ಡ್ರೈವ್ ಏಡ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಆಲ್ ದ ಫೀಚರ್ಸ್ ಇದೆ. ಲೇನ್ ಅಸಿಸ್ಟ್ ಇದೆ, ಎಮರ್ಜೆನ್ಸಿ ಲೇನ್ ಕೀಪಿಂಗ್ ಇದೆ, ಕೊಲೂಷನ್ ಅವಾಯ್ಡೆನ್ಸ್ ಇದೆ. ದಿಸ್ ಇಸ್ ಆಲ್ ಲೈಕ್ ಫಾರ್ ಬ್ಯಾಂಗ್ಳೂರ್ ಸಿಟಿಗೆ ಇದೆಲ್ಲ ಯೂಸ್ಫುಲ್ ಫೀಚರ್ಸ್ ಸರ್. ಪಾರ್ಕಿಂಗ್ ಅಸಿಸ್ಟೆನ್ಸ್, ಎವ್ರಿಥಿಂಗ್ ಇಸ್ ದೇರ್ ಇನ್ ದ ಕಾರ್. ಆ್ಯಂಡ್ ನಿಮಗೆ ಎಲ್ಲ ಫೀಚರ್ಸ್ ಆ್ಯಂಡ್ ಕಂಪ್ಲೀಟ್ಲಿ ಪ್ಯಾಕಪ್ ಇರೋದು ಇಲ್ಲೇ. ಹೆಡ್ಸಪ್ ಡಿಸ್ಪ್ಲೇ ಆಪ್ಷನ್ಸ್ ಆ್ಯಂಡ್ ಮಿರರ್ ಆಪ್ಷನ್ಸ್, ಆ್ಯಂಡ್ ನಿಮಗೆ ಹೆಡ್ಲೈಟ್ ಅಡ್ಜಸ್ಟೇಬಲ್ಸ್, ಆಟೋ ಹೆಡ್ ಲ್ಯಾಂಪ್ಸ್. ಸೊ ಎಲ್ಲ ಆಲ್ಮೋಸ್ಟ್ ಸ್ಮಾರ್ಟ್ ಆಗ್ಬಿಟ್ಟಿದೆ ಗಾಡಿ. Yes sir, everything is smart. Just you need to everything is one touch. ಓಕೆ. ಸೊ ಹೇಗೆ ಮೈಲೇಜ್ ಎಷ್ಟು ಕೊಡುತ್ತೆ ಒಂದು ಫುಲ್ ಚಾರ್ಜ್ಗೆ? ಸರ್, ಒನ್ ಫುಲ್ ಚಾರ್ಜ್ಗೆ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಡ್ರೈವ್. ಕಸ್ಟಮರ್ ಫೀಡ್ಬ್ಯಾಕ್ ಇರೋದು ನಮ್ದು 500 to 510 ಇದೆ. ಸರ್ ಸರ್ವಿಸ್ ಬಗ್ಗೆ ಹೇಗೆ? ಬಿಕಾಸ್ ವಿಂಟೇಜ್ ಇಸ್ ಅನ್ ಎಮರ್ಜಿಂಗ್ ಬ್ರ್ಯಾಂಡ್ ಇದು. ಸೊ ಸರ್ವಿಸ್ ಇಂಟರ್ವಲ್ಸ್ಗಳು ಹೇಗಿರ್ತವೆ? ಸರ್ವಿಸ್ ಸೆಂಟರ್ಗಳ ಬಗ್ಗೆ ಜನಕ್ಕೆ ಹೇಳೋದಾದ್ರೆ? ಸರ್, ಸರ್ವಿಸ್ ಸೆಂಟರ್ಸ್ ನಮ್ದು ಲೈಕ್ ಇವಾಗ ಬರ್ತಾ ಇರೋದು JP ನಗರ್ ಅಲ್ಲಿ ಫೇಸ್ 1 ಅಲ್ಲಿ ಇದೆ, ಅಂಡ್ ವಿ ಹ್ಯಾವ್ ಇನ್ ಮಾರತಹಳ್ಳಿ ಅಲ್ಲಿ ಇದೆ, ಅಂಡ್ ಇನ್ನು ಅಪ್ಕಮಿಂಗ್ ನಮ್ದು ಸರ್ವಿಸ್ ಸ್ಟೇಷನ್ಸ್ ಬರ್ತಾ ಇದೆ ಸರ್. ಓಕೆ. ಅಂಡ್ ಸರ್ವಿಸ್ ಇಂಟರ್ವಲ್ಸ್ ನಮ್ದು 1 year or 12,000 kilometers ಇರುತ್ತೆ. ಎಸ್, ಇಲ್ಲಿ ತನಕ ನಾವು 4 ವೀಲರ್ಗಳ ಬ್ರ್ಯಾಂಡ್ಗಳನ್ನ ನೋಡಿದ್ವಿ. ಟಾಟಾ ನೋಡಿದ್ವಿ, ಮಹೀಂದ್ರಾ ನೋಡಿದ್ವಿ, ವಿನ್ಫಾಸ್ಟ್ ನೋಡಿದ್ವಿ, ಕಿಯಾ ನೋಡಿದ್ವಿ. ಈಗ ಬಂದಿರೋದು ನಾನು 2 ವೀಲರ್ಸ್ಗಳ ಬ್ರ್ಯಾಂಡ್ಗೆ, 2 ವೀಲರ್ಗಳ ದೈತ್ಯನಾದಂತಹ TVSನ ಲಾಂಚಿನ ಮುಂದೆ ಇದ್ದೀವಿ. ಸೊ ಇಲ್ಲಿ ನಮ್ಮ ಮುಂದೆ iQube ಮಾಡೆಲ್ ಇದೆ. ಬನ್ನಿ ಅವರನ್ನೇ ಕೇಳೋಣ ಈ ಮಾಡೆಲ್ನ ಸ್ಪೆಷಾಲಿಟಿಗಳೇನು ಆ್ಯಂಡ್ ಫೀಚರ್ಸ್ಗಳೇನು ಅಂತ. ಬನ್ನಿ ಸರ್, iQube ಎಲೆಕ್ಟ್ರಿಕ್ ವೆಹಿಕಲ್ ಇದೆ. ಏನಿದರ ಸ್ಪೆಷಾಲಿಟಿ ಏನು, ಇದರ ಫೀಚರ್ಸ್ಗಳೇನು ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸೊ ನಮ್ಮದು ಬಂದು TVS iQube ಅಂತ. ಸೊ iQube ನಿಮಗೆ 4 ವೇರಿಯಂಟ್ಸ್ ಇದೆ. ಸೊ ನಾವೀಗ ಇಲ್ಲಿ 4 ವೇರಿಯಂಟ್ಸು ಡಿಸ್ಪ್ಲೇ ಮಾಡಿಲ್ಲ. ಸೊ iQube ಸ್ಟಾರ್ಟಿಂಗ್ ಬಂದು 75 kilometers ಇದೆ, 100 kilometers ಇದೆ, ಆಮೇಲೆ 115 kilometers ಇದೆ. ಸೊ ನೆಕ್ಸ್ಟ್ ಬಂದು 175. ಸೊ ಇವಾಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಬಂದು 175 kilometers ವೇರಿಯಂಟ್ ವೆಹಿಕಲ್. ಸೊ ನಿಮಗೆ ಇದು ಫುಲ್ ಚಾರ್ಜ್ ಮಾಡಿದರೆ IDC ರೇಂಜ್ ಬಂದು 212 ಇದೆ. ಸೊ ರಿಯಲ್ ವರ್ಲ್ಡ್ ರೇಂಜ್ ಬಂದು 175 kilometers. ಲೈಟ್ ನೋಡಿದರೆ LED ಲೈಟ್, ಫುಲ್ಲಿ LED ಅಲ್ಲಿ ಇರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದು ವೈಸರ್ ಇದೆ. ಸೊ ವೈಸರ್ ಆದಮೇಲೆ ನಿಮಗೆ ನೆಕ್ಸ್ಟ್ ಬಂದು ಡಿಸ್ಪ್ಲೇ ಬಂದು ನಿಮಗೆ 7 inches ಡಿಸ್ಪ್ಲೇ ಇದೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಇದು ಟಚ್ ಸ್ಕ್ರೀನ್ ಇದೆ.
ಸೊ ಈ ಡಿಸ್ಪ್ಲೇನಲ್ಲಿ ನೀವು 3 PDF ಡಾಕ್ಯುಮೆಂಟ್ಸ್ ಲೈಕ್ RC, ಇನ್ಶೂರೆನ್ಸ್, DL ಅಪ್ಲೋಡ್ ಮಾಡಿ ಸೇವ್ ಮಾಡ್ಬೋದು. ಸೊ ಇದು ಟಾಪ್ ಎಂಡ್ ಆಗಿದ್ದರಿಂದ ಇದರಲ್ಲಿ ಒಂದು ಫೀಚರ್ ಇದೆ ನಿಮಗೆ. ಸೊ ಮೈ ವೆಹಿಕಲ್ ಆಪ್ಷನಲ್ಲಿ TPMS ಅಂದರೆ ಟೈರ್ ಮೆಜರ್ಮೆಂಟ್ ಸಿಸ್ಟಮ್. ಸೊ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಷ್ಟು ಪ್ರೆಷರ್ ಇದೆ ಅಂತ ನಿಮಗೆ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದು ಈ ಡಿಸ್ಪ್ಲೇನಲ್ಲಿ ನಿಮಗೆ TVS ಕನೆಕ್ಟ್ ಆ್ಯಪ್ ಅಂತ ಇದೆ. ಆ ಆ್ಯಪ್ ಕನೆಕ್ಟ್ ಮಾಡಿಕೊಂಡು ಬ್ಲೂಟೂತ್ ಪೇರ್ ಮಾಡಿದರೆ ಬ್ಲೂಟೂತ್ ಕನೆಕ್ಟಿವಿಟಿ, ಫೋನ್ ಕಾಲ್ ನೋಟಿಫಿಕೇಷನ್, ನ್ಯಾವಿಗೇಷನ್, GPS ಕನೆಕ್ಷನ್ ಎಲ್ಲ ಬರುತ್ತೆ ನಿಮಗೆ. ಸೊ ಇದು ಬಂದು ನಿಮಗೆ ಜಾಯ್ಸ್ಟಿಕ್ ಬಟನ್, ಇದರ ಥ್ರೂ ನೀವು ಡಿಸ್ಪ್ಲೇನ ಸೆಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಕೀ ಬಂದು ನಿಮಗೆ ಜಸ್ಟ್ ಫೋಲ್ಡೇಬಲ್ ಕೀ ಇದೆ, ಒಂದು ಟಾರ್ಚ್ ಲೈಟ್ ಇದೆ, ಎರಡು ಒಂದು ನಾರ್ಮಲ್ ಕೀನು ಇದೆ ಇದರಲ್ಲಿ. ಸೊ ನೆಕ್ಸ್ಟ್ ಮೈಲೇಜ್ ಎಲ್ಲ ಎಷ್ಟಿದೆ ಸರ್ ಇದು? ಮೈಲೇಜ್ ಬಂದು ನಿಮಗೆ 2 ಮೋಡ್ಸ್ ಬರುತ್ತೆ ಸರ್, ಇಕೋ ಮೋಡ್ ಆ್ಯಂಡ್ ಪವರ್ ಮೋಡ್ ಅಂತ. ಇಕೋ ಮೋಡಲ್ಲಿ ಸ್ಪೀಡ್ ಬಂದು 45 ಇಂದ 50 ಇರುತ್ತೆ, ಕಿಲೋಮೀಟರ್ಸ್ ಬಂದು 175. ಅದೇ ಬಂದು ನೀವು ಪವರ್ ಮೋಡ್ ಹಾಕೊಂಡ್ರೆ ಕಿಲೋಮೀಟರ್ಸ್ ಬಂದು ನಿಮಗೆ 100 ಇದೆ, ಸ್ಪೀಡ್ ಬಂದು 80 ಇಂದ 85 ಇದೆ. ಸೊ ನೆಕ್ಸ್ಟ್ ಬಂದು ಬೂಟ್ ಸ್ಪೇಸ್ ಬಂದು ನಿಮಗೆ 32 ಲೀಟರ್ಸ್ ಇದೆ, 32 ಲೀಟರ್ಸ್ ಬರುತ್ತೆ ನಿಮಗೆ. ಸೊ ಇದು ಬಂದು ಮೊಬೈಲ್ ಚಾರ್ಜರ್ ಸಾಕೆಟು, ನೀವು ಮೊಬೈಲ್ ಚಾರ್ಜರ್ ಸಾಕೆಟ್ ಇನ್ಬಿಡ್ ಆಗಿದೆ, ನೀವು ವೈರ್ ಫಿಕ್ಸ್ ಮಾಡಿ ಚಾರ್ಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಇದು OBD ಸೆನ್ಸರ್, ಇದು ಓನ್ಲಿ ಫಾರ್ ಸರ್ವಿಸ್ ಪರ್ಪಸ್ ಇರುತ್ತೆ, ಕಸ್ಟಮರಿಗೆ ಇದರಲ್ಲಿ ಯೂಸ್ ಇರಲ್ಲ. ಸೊ ನೆಕ್ಸ್ಟ್ ಬಂದು ನಿಮಗೆ ಚಾರ್ಜರ್ ಬಂದು ಇದಕ್ಕೆ 950 ವ್ಯಾಟ್ಸ್ ಚಾರ್ಜರ್ ಬರುತ್ತೆ ನಿಮಗೆ, ಇಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ನಾರ್ಮಲ್ 3 ಪಿನ್ ಪ್ಲಗ್. ಸೊ ಇದು ಬಂದು ಚಾರ್ಜಿಂಗ್ ಪಿನ್. TVS ಅಲ್ಲಿ ಬಂದು ನಿಮಗೆ ಎಲೆಕ್ಟ್ರಿಕ್ ವೆಹಿಕಲ್ ನಿಮಗೆ ಸ್ಕೂಟರ್ ವೈಸ್ ಫೀಲ್ ಇದೆ. ಈಗ ನಮ್ಮದು ಯಾವುದು ಪೆಟ್ರೋಲ್ ವೆಹಿಕಲ್ ಯಾವ ಥರ ಲುಕ್ ಇದೆ ಅದೇ ರೀತಿ ಲುಕ್ ಇದೆ. ಇವನ್ ಯಂಗ್ಸ್ಟರ್ಸಿಂದ ಹಿಡಿದು ಏಜ್ಡ್ ಪರ್ಸನ್ವರೆಗೂ ಎಲ್ಲರಿಗೂ ಯೂಸ್ ಆಗುತ್ತೆ ವೆಹಿಕಲ್. ಸೊ ತೊಗೊಳ್ಳಿ, ಚೆನ್ನಾಗಿದೆ ಗಾಡಿ. ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಆಟೋನೂ ಅಲ್ಲ, ಬೈಕೂ ಅಲ್ಲ, ಇದೊಂದು ಫುಡ್ ಕಾರ್ಟು. ಕರೆಕ್ಟ್, ಇದೊಂದು ಫುಡ್ ಕಾರ್ಟು. ಬನ್ನಿ, ಈ ಫುಡ್ ಕಾರ್ಟಲ್ಲಿ ಏನೇನಿದೆ, ಇದರ ಸ್ಪೆಷಾಲಿಟಿಗಳೇನು, ಇದರ ಫೀಚರ್ಸ್ಗಳೇನು ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ. ಹಲೋ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್, ಮಿನಿ ಫುಡ್ ಕಾರ್ಟ್ ಇದು, ಎಲ್ಲ ವ್ಯವಸ್ಥೆನೂ ಇದೆ ಅಂತ ಕಾಣಿಸ್ತಾ ಇದೆ. ನಮ್ಮ ವೀಕ್ಷಕರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ಸರ್ ಇದರ ಫೀಚರ್ಸ್ ಏನೇನು ಅಂತ? ಏನಂದ್ರೆ ಇದು ಎಲೆಕ್ಟ್ರಿಕ್ ವೆಹಿಕಲ್ ಸರ್. ಇದು ಬೇಸಿಕಲಿ ನಿಮಗೆ ಯಾವುದೇ ಒಂದು ಪೊಲ್ಯೂಷನ್ ಇಲ್ಲ, ಪೆಟ್ರೋಲ್ ಡೀಸೆಲ್ ಏನೂ ಇಲ್ಲ, ಆ ಥರದಿಂದ ಮಾಡಿದ್ವಿ. ಇದು ಕಾಂಪ್ಯಾಕ್ಟ್ ಕಿಚನ್ ಸರ್. ಇದು ಏನಂದ್ರೆ ಕಿಚನ್ಗೆ ನೀವು ಇದು ಮಾಡೋಕ್ಕೆ ಒಂದು ಪೂರಿ ಮಾಡ್ಬೋದು, ಅಥವಾ ಏನಾದರೂ ನೀವು ಎಕ್ಸ್ಟ್ರಾ ಕುಕ್ ಮಾಡ್ಬೇಕಾದ್ರೆ ಇಲ್ಲಿ ಮಾಡ್ಬೋದು. ಅದಾದಮೇಲೆ ನಿಮಗೆಲ್ಲ ಸ್ಟೀಮ್ ಆಗಿದ್ದು ಫುಡ್ಡೆಲ್ಲ ಇಲ್ಲ ಇಡ್ಬೋದು, ಸ್ಟೀಮಿಂಗ್ ಇದೆ ಇದರಲ್ಲಿ. ಎಲ್ಲ ಚಿಕ್ಕದಾಗಿದೆ, ನಿಮಗೆ ಚಿಕ್ಕದಾಗಿ ಚೊಕ್ಕೋಗಿ ಮಾಡಿದ್ದೀವಿ. ಇಡ್ಲಿ ಮಾಡೋಕ್ಕಂತ ಇದು ಮಾಡಿದ್ದೀವಿ. ಇದು ಬಂದು ದೋಸೆ ಮಾಡ್ಬೋದು, ದೋಸೆ, ಚಪಾತಿ, ಏನೇ ಆದರೂ ನೀವು ಬೇಯಿಸೋಂಥದ್ದು ಇದು ಮಾಡ್ಕೋಬೋದು. ಮೇಂಟೆನೆನ್ಸ್ ಎಲ್ಲ ಹೇಗೆ? ಬ್ಯಾಟರಿ ಕೆಪಾಸಿಟಿ ಏನಿಲ್ಲ ಸರ್, ಚೀಪ್ ಅಂಡ್ ಬೆಸ್ಟ್ ಅನ್ಬೋದು. ಏನು ಬರ್ತಂದ್ರೆ ನಾವು ಎಲೆಕ್ಟ್ರಿಕ್ ಚೆಕಪ್ ಅಷ್ಟೇ ಬರುತ್ತೆ ಸರ್ ಇದರಲ್ಲಿ. ಅದನ್ನ ಮಾಡಿಕೊಟ್ರೆ ನಮ್ಮಲ್ಲಿ ಬಂದರೆ ಒಂದು 400 ಇಂದ 500 ರೂಪಾಯಿ ಅಷ್ಟೇ ಆಗುತ್ತೆ ಸರ್. ಎಲ್ಲಾನು ಒಂದ್ಸರಿ ಬಂದರೆ ಎಲ್ಲ ಚೆಕಪ್ ಮಾಡಿ ಕೊಟ್ಬಿಡ್ತೀವಿ ಸರ್. ಇದು ಏನಂದರೆ ಮಿನಿ ಫುಡ್ ಕಾರ್ಟ್ ಅಂತ. ನಿಮಗೆ ಸಣ್ಣ ಪುಟ್ಟ ಏನು ಹೊರಗಡೆ ಬೀದಿ ವ್ಯಾಪಾರಿಗಳಿಗೆ ತುಂಬ ಯೂಸ್ ಆಗೋಕ್ಕೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆಗುವಂಥ ಇದು ಸರ್. ಯಾವುದೇ ನೀವು ಫುಡ್ ಕಾರ್ಟ್ ತೊಗೋಬೇಕಾದ್ರೆ ಮಿನಿಮಮ್ 10 ರಿಂದ 15 ಲಕ್ಷ ಬೇಕೇ ಬೇಕು. ಇದು ಬಂದ್ಬಿಟ್ಟು 4 ರಿಂದ 5 ಲಕ್ಷದಲ್ಲಿ ಆಗುತ್ತೆ. ಮತ್ತೆ ಇದಕ್ಕೆ ಯಾವುದೇ ಪೆಟ್ರೋಲ್ ಇಲ್ಲ, ಏನಿಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು ಸರ್. ಅದಕ್ಕೆ ಕಾರ್ಗಳನ್ನು ನೋಡಿದ್ರಿ, ಆಟೋಗಳನ್ನು ನೋಡಿದ್ರಿ, 2 ವೀಲರ್ ವೆಹಿಕಲ್ಗಳನ್ನು ನೋಡಿದ್ರಿ, ಮಿನಿ ಫುಡ್ ಕಾರ್ಟನ್ನು ನೋಡ್ಬಿಟ್ರಿ. ಆದರೆ ಈಗ ಬಜಾಜ್ ಬ್ರ್ಯಾಂಡ್ ಇಂದ ಬಜಾಜ್ ಗೋಗೋ ಅನ್ನುವಂತಹ ಒಂದು ವೆಜಿಟೇಬಲ್ ಕಾರ್ಟ್ ಬಂದಿದೆ. ಸೊ ಈ ವೆಜಿಟೇಬಲ್ ಕಾರ್ಟ್ನ ಸ್ಪೆಷಾಲಿಟಿಗಳೇನು, ಫೀಚರ್ಸ್ಗಳೇನು ಅನ್ನೋದನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಶ್ರೀನಿವಾಸ್ ಅಂತ, ಬಜಾಜ್ ಏಷ್ಯಾಕ್ ಬಜಾಜ್ ಇಂದ ಬಂದಿರೋದು ಸರ್. ಎಸ್, ಏನ್ ಸರ್ ಇದು ಬಜಾಜ್ ಗೋಗೋ ಅಂತ ಇದೆ? ಬಜಾಜ್ ಗೋಗೋನ ನಾವು ವೆಜಿಟೇಬಲ್ ಕಾರ್ಟ್ ತರ ರೆಡಿ ಮಾಡಿರೋದು. ಇದು ಎಲ್ಲ ಕಡೆ ಓಡಾಡೋ ಗಾಡಿ ತರ ಆಗುತ್ತೆ ಸರ್. ಈ ವೆಹಿಕಲ್ನ ಕಸ್ಟಮೈಸ್ ವೆಹಿಕಲ್ನ ನಾವೇ ಮಾಡ್ಕೊಡೋದ್ರಿಂದ ಇದನ್ನ ಎಕ್ಸಾಂಪಲ್ ಆಗಿ ಗಾಡಿ ನಿಲ್ಸಿದೀವಿ ಸರ್. ಇದೇ ತರ ಫುಡ್ ಕಾರ್ಟು ಮತ್ತೆ ಬೇಕರಿ ಅಂಡ್ ವೀಲ್ಸ್ ಕೂಡ ರೆಡಿ ಮಾಡ್ತಾ ಇದೀವಿ ಸರ್ ಗಾಡಿನ. ಏನ್ ಸರ್ ಇದು ಮೈಲೇಜ್ ಏನ್ ಬರುತ್ತೆ, ಎಷ್ಟೊತ್ತು ಚಾರ್ಜ್ ಮಾಡಬೇಕು ಸರ್? 0 to 100 ಆಗೋದಕ್ಕೆ 3.5 ಅವರ್ ಚಾರ್ಜಿಂಗ್ ಟೈಮ್ ತಗೊಳುತ್ತೆ. ನಿಮಗೆ ಒಂದು ಸಿಂಗಲ್ ಚಾರ್ಜಿಗೆ 160 ಇಂದ 170 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಓಕೆ, ಏನು ಇದ್ದು ಬ್ಯಾಟ್ರಿ ವಾರಂಟಿ ಏನಾದರೂ ಇದೆಯಾ? ಬ್ಯಾಟ್ರಿ ವಾರಂಟಿ, ಬ್ಯಾಟ್ರಿ ಮತ್ತೆ ಮೋಟ್ರು ಕಂಟ್ರೋಲರ್ ಎಲ್ಲ 5 ವರ್ಷ ಅಥವಾ 1,20,000 ಕಿಲೋಮೀಟರ್ ವಾರಂಟಿ ಬರುತ್ತೆ ಸರ್. ಓಕೆ, ಏನ್ ಚಾರ್ಜ್ ಆಗುತ್ತೆ ಸರ್ ಇದು? ಎಷ್ಟು ಕಾಸ್ಟ್ ಏನಿದೆ ಸರ್? ಆ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 4,69,000 ಇದೆ ಆನ್ ರೋಡು. ನಿಮ್ಗೆ ಈ ತರ ಮಾಡಿಫಿಕೇಶನ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಸರ್. ಫ್ಯಾಬ್ರಿಕೇಶನ್ ವರ್ಕ್ ಅಲ್ಲ ಸರ್. ವೆಜಿಟೇಬಲ್ ಕಾರ್ಟು, ಫುಡ್ ಕಾರ್ಟು ಮತ್ತೆ ಬೇಕರಿ ಅಂಡ್ ಮೀಲ್ಸ್ ಏನಾದ್ರು ಚೂಸ್ ಮಾಡಂಗಿದ್ರೆ ನಮ್ಮ ಏಷ್ಟೆಕ್ ಬಜಾಜಿಗೆ ಬಂದು ಭೇಟಿ ನೀಡಿ ಸರ್. ಸೊ ಈಗ ನಾನು ಇಂಡಿಯಾದ ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿರುವಂತಹ ಹುಂಡೈನ ಮುಂದೆ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಹುಂಡೈ ಕ್ರೆಟಾ ಎಲೆಕ್ಟ್ರಿಕ್ ಗಾಡಿ ಇದೆ. ಸೊ ಈ ಗಾಡಿಯ ಸ್ಪೆಷಾಲಿಟಿಗಳು ಏನು, ಇದರ ಫೀಚರ್ಸ್ ಏನು, ಅವರನ್ನೇ ಕೇಳೋಣ ಬನ್ನಿ. ಸುಬಿ ಜನವರಿ 25 ಲಾಂಚ್ ಆಗಿದೆ, ಆಲ್ಮೋಸ್ಟ್ 1 ಇಯರ್ ಮೇಲೆ ಆಗಿದೆ. ಸ್ಪೋರ್ಟಿ ಲೋಗೋ, ಹುಂಡೈ ಲೋಗೋ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಪಾಯಿಂಟ್ ಇಲ್ಲೇ ಇದೆ ಸರ್. ಇಲ್ಲಿ ಚಾರ್ಜಿಂಗ್ ಯೂನಿಟ್, ಚಾರ್ಜಿಂಗ್ ಪಾಯಿಂಟ್ ಇದೆ. ಮತ್ತು ಇದು ಬಂದುಬಿಟ್ಟು ನಿಮ್ಗೆ 360 ಡಿಗ್ರಿ ಕ್ಯಾಮ್ರಾ, ಫ್ರಂಟ್ ವ್ಯೂ ಕ್ಯಾಮ್ರಾ ಕೊಟ್ಟಿದ್ದಾರೆ.
ಸ್ಟೈಲಿಸ್ಟ್ ಫುಲ್ ಲೇಡಿ ಕನೆಕ್ಟಿವಿಟಿ ಟೈಲ್ ಲ್ಯಾಂಪ್ಸ್ ಇರುತ್ತೆ, ಮತ್ತು ಇದು ಟರ್ನ್ ಇಂಡಿಕೇಟರ್ ಇರುತ್ತೆ. ಇದು ಬಂದುಬಿಟ್ಟು ಕ್ವಾರ್ಟ್ಸ್ ಬೀಮ್ ಲೈಟ್ಸು, ಕ್ಲಿಯರ್ ಬೆಟರ್ ರೋಡ್ ವಿಸಿಬಿಲಿಟಿ ಸಿಗುತ್ತೆ ಸರ್. ನಿಮ್ಗೆ ಟೈರ್ಸ್ ಬಂದುಬಿಟ್ಟು ನಿಮ್ಗೆ R18 ಅಲೈ ಕೊಟ್ಟಿದ್ದಾರೆ, ಆ್ಯರೋ ಅಲೈ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಆಗುತ್ತೆ, ಫೋಲ್ಡಬಲ್ ಆಗುತ್ತೆ, ಮತ್ತು ನಿಮ್ಗೆ ಟರ್ನ್ ಇಂಡಿಕೇಟರ್ ವಿತ್ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೀಟ್ಸ್ ಬಂದುಬಿಟ್ಟು ನಿಮ್ಗೆ ಮೆಮರಿ ಸೀಟ್ ಫಂಕ್ಷನ್ ಇರುತ್ತೆ, ಮತ್ತು ನಿಮ್ಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಮಾಡ್ಬೋದು. ಸ್ಟೇರಿಂಗ್ ಬಂದುಬಿಟ್ಟು ನಿಮ್ಗೆ ಟಿಲ್ಟ್ ಆ್ಯಂಡ್ ಟೆಲೆಸ್ಕೋಪ್ ಇರುತ್ತೆ, ನಿಮ್ಗೆ ಕನ್ವೀನ್ಸ್ ಅಡ್ಜಸ್ಟ್ ಮಾಡ್ಬೋದು. ಮತ್ತು ಇದು ಬಂದುಬಿಟ್ಟು ನಿಮ್ಗೆ ಫುಲ್ ಕನೆಕ್ಟಿವಿಟಿ ಇದು ಕೊಟ್ಟಿದ್ದಾರೆ, ಮ್ಯೂಸಿಕ್ ಸಿಸ್ಟಮು. ಇದು ಬಂದುಬಿಟ್ಟು ಸೀಮ್ಲೆಸ್ ಕನೆಕ್ಟಿವಿಟಿ ಇದು ಇರುತ್ತೆ ಸರ್ ಡಿಸ್ಪ್ಲೇ. ಇದು ಬಂದುಬಿಟ್ಟು 10.25 ಇಂಚಸ್ ವಿಸಿಬಿಲಿಟಿ ಇರುತ್ತೆ. ಮತ್ತು ಇದು ಬಂದುಬಿಟ್ಟು ನಿಮ್ಗೆ ಓಡೋಮೀಟರ್ ಇರುತ್ತೆ ಸರ್. ಇದರಲ್ಲಿ ನೀವು EV ಕ್ಲಿಕ್ ಮಾಡಿದ್ರೆ ಅಟ್ ಪ್ರೆಸೆಂಟು ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ, ಮತ್ತು ಚಾರ್ಜಿಂಗ್ ಯೂನಿಟ್, ಮತ್ತು ಇದರಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ. ಇದೇನಿದು ಚಾರ್ಜಿಂಗ್ ಪಾಯಿಂಟ್ಸ್. ಓಕೆ, ಚಾರ್ಜಿಂಗ್ ಪಾಯಿಂಟ್ಗಳನ್ನು ಕೂಡ ತೋರಿಸುತ್ತೆ. ಹೌದು, ಎಲ್ಲಿ ನಿಯರೆಸ್ಟ್ ಲೊಕೇಶನ್ ಚಾರ್ಜಿಂಗ್ ನಿಮ್ಗೆ ಸಿಗುತ್ತೆ ಅಂತ ಅದರೆಲ್ಲ ಬರುತ್ತೆ ನಿಮ್ಗೆ. ಓಕೆ, ವಿತ್ ಗೈಡ್ಲೈನ್ಸ್ ಆಮೇಲೆ ತನಕ ಬರುತ್ತೆ. ಓಕೆ. ಮತ್ತು ಇದರಲ್ಲಿ EVಯಲ್ಲಿ ಏನು ಅಡ್ವಾಂಟೇಜ್ ಅಂದರೆ ರೀಜನರೇಟ್ ಆಗುತ್ತೆ ಸರ್ ಪವರು. ಫಾರ್ ಎಕ್ಸಾಂಪಲ್ ಈಗ ಒಂದು 294 ತೋರಿಸುತ್ತೆ ಪ್ರಾಕ್ಟಿಕಲು. ಈಗ 10 ಕಿಲೋಮೀಟರ್ ಸೇಮ್ ರೇಂಜಲ್ಲಿ ಒಂದು 50 ಕಿಲೋಮೀಟರ್ ಸ್ಪೀಡಲ್ಲಿ ಗಾಡಿ ಡ್ರೈವ್ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ ಅಂದರೆ 10-15 ಕಿಲೋಮೀಟರ್ ಸ್ಪೀಡ್ ಇನ್ಕ್ರೀಸ್ ಆಗಿದ್ರೆ ಬ್ಯಾಟ್ರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಬ್ಯಾಟ್ರಿ ರೇಂಜ್ ಆದರೆ 294 ಇದ್ರೆ ಆಲ್ಮೋಸ್ಟ್ ಇನ್ಕ್ರೀಸ್ ಆಗುತ್ತೆ. 304 ಆ ಥರ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಏನು ಕ್ಲೇಮ್ ಏನಿದೆ ಸರ್ ಮೈಲೇಜು ಇದಕ್ಕೆ? ಸರ್ ಮೈಲೇಜ್ ಅಂದರೆ ಇವಾಗ ಪ್ರಾಕ್ಟಿಕಲ್ ಸಿಟಿಯಲ್ಲಿ ಹೇಳ್ಬೇಕಂದ್ರೆ ಈಗ ಆಸ್ ಪರ್ ಹುಂಡೈ ಕ್ಲೈಮ್ ಮಾಡಿದ್ರು ಸ್ಟ್ಯಾಂಡರ್ಡ್ ರೇಂಜಲ್ಲಿ 420 ಕ್ಲೈಮ್ ಮಾಡಿದ್ದಾರೆ. ಓಕೆ, ಮ್ಯಾಕ್ಸಿಮಮ್ ಒಂದು 370-380 ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಓಕೆ, ಏನು ಬ್ಯಾಟ್ರಿ ಕೆಪಾಸಿಟಿ? ಸರ್ 42 ಕಿಲೋವಾಟ್ ಇರುತ್ತೆ ಸರ್. ಓಕೆ, ಸೊ ಇದು ಟಾಪ್ ಎಂಡ್ ಗಾಡಿನ ಸರ್ ಇದು? ಹೌದು ಸರ್, ಟಾಪ್ ಎಂಡ್. ಸೊ ಇದು ಹಂಗಂದ್ರೆ ಸನ್ ರೂಫ್ ಕೂಡ ಇದೆ ಇದಕ್ಕೆ. ಸೊ ಓಪನ್ ಮಾಡ್ಬೋದಾ? ಒಂದು ಬೇಸ್ ಪ್ಲಸ್ ಒಂದಿದ್ರು ನಿಮ್ಗೆ ಸನ್ ರೂಫ್ ಶುರು ಆಗುತ್ತೆ. ಓಕೆ, ಇದಾ ಸನ್ ರೂಫ್? ಇದು ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಮತ್ತೆ ವಾಯ್ಸ್ ಕಮಾಂಡ್ ಇರುತ್ತೆ, ವಾಯ್ಸ್ ಕಮಾಂಡ್ ಅಲ್ಲಿ ಎಲ್ಲ ಓಪನ್ ಆಗುತ್ತೆ. ಸನ್ ರೂಫ್ ಓಪನ್ ಆಗುತ್ತೆ, ಮ್ಯೂಸಿಕ್ ಓಪನ್ ಆಗುತ್ತೆ, ಮತ್ತೆ AC ಆಫ್ ಮಾಡಬಹುದು. ನಿಯರೆಸ್ಟ್ ಪೆಟ್ರೋಲ್ ಬಂಕ್ ನೋಡ್ಬೋದು, ನಿಯರೆಸ್ಟ್ ಯಾವ್ದಾದ್ರು ಒಂದು ಹೋಟೆಲ್ ನೋಡ್ಬೋದು, ರೆಸ್ಟೋರೆಂಟ್ಸ್ ಯಾವ್ದಾದ್ರು ನಿಮ್ಗೆಲ್ಲ ಪೂರ್ತಿ ಇದರಲ್ಲೇ ಬರುತ್ತೆ. ಓಕೆ, ಓಕೆ, ವೆರಿ ನೈಸ್. ಸ್ನೇಹಿತರೆ ನಮಸ್ಕಾರ, ನಾನು ಗೌರಿ ಶಕ್ಕಿ, ಪತ್ರಕರ್ತ, ನಿರೂಪಕ ಮತ್ತು CEO ಆ್ಯಂಡ್ ಫೌಂಡರ್ ಆಲ್ಮಾ ಮೀಡಿಯಾ ಸ್ಕೂಲ್ ಗೌರಿ ಶಕ್ಕಿ ಸ್ಟುಡಿಯೋ ಕ್ಯೂ ಪ್ರಚಾರ. ಇವತ್ತು ನಾನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿರುವ ತ್ರಿಪುರ ವಾಸಿನಿ ಗ್ರೌಂಡ್ನಲ್ಲಿ ಬಂದಿದ್ದೀನಿ. ಇಲ್ಲಿ ನ್ಯೂಸ್ ಫಸ್ಟ್ ಈ ನ್ಯೂಸ್ ಚಾನಲ್ ವತಿಯಿಂದ 3 ದಿನಗಳ EV ಎಕ್ಸ್ಪೋ ನಡೀತಾರೆ. ಇವತ್ತು ನಾನು ಎಲ್ಲ EVಗಳನ್ನ ನೋಡಿದೆ, ಬಹಳ ಖುಷಿ ಆಯ್ತು ನನಗೆ. ನಾವು ಬೇಸಿಕಲಿ ಇಂಧನಗಳನ್ನ ಅಂದರೆ ಖಾಲಿ ಆಗಲಾರದ ಇಂಧನಗಳು ಅದನ್ನು ಬಳಸೋದ್ರ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತೀವಿ ನಾವು. ಸೊ ಆ ಹಿನ್ನೆಲೆಯಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಬಂದು ಈಗ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಏನು ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಎಲ್ಲ ಸರ್ಕಾರಗಳು ಕೂಡ ಇದನ್ನೇನು ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಪ್ರದರ್ಶನ ಬಹಳ ಮಹತ್ವದ್ದು ಅಂತ ನನಗನ್ಸುತ್ತೆ. ಇಲ್ಲಿ 2 ವೀಲರ್ಗಳು, 3 ವೀಲರ್ಗಳು, 4 ವೀಲರ್ಗಳು, ಕಮರ್ಷಿಯಲ್ ವೆಹಿಕಲ್ಗಳು ಎಲ್ಲವೂ ಕೂಡ ಇದೆ. ಇಲ್ಲಿ ಕೇವಲ ಕಸ್ಟಮರ್ಗಳು ಮಾತ್ರವಲ್ಲ, ಬಿಸ್ನೆಸ್ ಟು ಬಿಸ್ನೆಸ್ ಒಂದು ಕಾನ್ಕ್ಲೇವ್ಗಳು, ಸೆಷನ್ಗಳು ಕೂಡ ನಡೀತಾ ಇದೆ. ಎಸ್, ಇದಾಗಿತ್ತು ಇವತ್ತಿನ ಕರ್ನಾಟಕದ ಅತಿ ದೊಡ್ಡ EV ವೆಹಿಕಲ್ಗಳ ಎಕ್ಸ್ಪೋ. ಸೊ ಐ ಥಿಂಕ್ ಈ ವಿಡಿಯೋನ ನೋಡಿ ನೀವು ಕೂಡ ತುಂಬ ತಿಳ್ಕೊಂಡಿದ್ದೀರಿ, ಎಂಜಾಯ್ ಮಾಡಿದ್ದೀರಿ ಅಂತ ಭಾವಿಸ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಟು ಆಲ್. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ. ನಮಸ್ಕಾರ.